ವೆಲ್ಕಮ್ ಬ್ಯಾಕ್. ಮೀಸಲಾತಿಗಾಗಿ ಬ್ರಾಹ್ಮಣ ಸಮುದಾಯ ಕೂಡ ಹೋರಾಟವನ್ನು ನಡೆಸ್ತಾ ಇದೆ. EWS ಮೀಸಲಾತಿಯಲ್ಲಿ ತಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಬ್ರಾಹ್ಮಣ ಸಮುದಾಯ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮುದಾಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರ ಬ್ರಾಹ್ಮಣರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ. ಅದರಲ್ಲೂ EWS ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗುತ್ತೆ ನಮ್ಮ ಸಮುದಾಯದವರಿಗೆ ಅಂತ ಹೇಳಿ ಬ್ರಾಹ್ಮಣ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಇನ್ನು ನಮ್ಮ EWS ಮೀಸಲಾತಿ ಕೈ ಹಾಕಿದ್ರೆ ನಾವು ಸುಮ್ಮನೆ ಕೂರಕ್ಕಾಗಲ್ಲ, ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಬ್ರಾಹ್ಮಣ ಸಮುದಾಯದವರು ಕೇಳ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ಅವರು ಈ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಾವು ಬ್ರಾಹ್ಮಣರು ಗಲಾಟೆ ಮಾಡಲ್ಲ ಅಂತ ಸುಮ್ಮನಿದ್ದಾರೆ, ಬೀದಿಗೆ ಬಂದು ಗಲಾಟೆ ಮಾಡೋರಿಗೆ ಮಾತ್ರ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ಸಂವಿಧಾನಾತ್ಮಕವಾಗಿ ಮೀಸಲಾತಿಯನ್ನ ಕೊಡ್ತಾ ಇದೆ, ಇದು ಕಾನೂನು ರೀತಿಯಲ್ಲಿ ಸರಿ ಇಲ್ಲ ಅಂತ ಅವರು ಗರಂ ಆಗಿದ್ದಾರೆ. ಇನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ಅವರನ್ನ ನಮ್ಮ ಪ್ರತಿನಿಧಿ ಹರೀಶ್ ಉಪಾಧ್ಯಾಯ ಮಾತನಾಡಿಸಿದ್ದಾರೆ. ನೋಡೋಣ. ಒಂದು ಕಡೆ ಪಂಚಮಸಾಲಿ ಲಿಂಗಾಯತರಿಂದ ಹೊಸ ಡೆಡ್ಲೈನ್ ಸಿಕ್ಕಿದೆ ಗೌರ್ಮೆಂಟ್ಗೆ, ಇನ್ನೊಂದು ಕಡೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹೇಳ್ತಾ ಇದೆ ನೀವು ಯಾವುದೇ ಕಾರಣಕ್ಕೂ ಕೂಡ EWSನ 10% ಕೋಟಾನ ಡೈಲ್ಯೂಟ್ ಮಾಡಬಾರ್ದು, ಅವರ ರಿಸರ್ವೇಷನ್ ಡಿಮಾಂಡ್ನ ಫುಲ್ಫಿಲ್ ಮಾಡಲಿಕ್ಕೆ ಅಂತ. ನಮ್ಮ ಜೊತೆ ಇದ್ದಾರೆ ಫಾರ್ಮರ್ AG ಅಶೋಕ್ ಹಾರ್ನಹಳ್ಳಿ ಅವರು, ಹಾಗೆ ಪ್ರೆಸಿಡೆಂಟ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದು. ಸರ್, EWS ಕೋಟಾನ ಸ್ಟೇಟಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ, ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದೆ ನೋಡೋಣ ನಾವು ಅವ್ರಿಗೆ ಎಷ್ಟು ಬೇಕು ಕೋಟಾ ಅಂತ ನೋಡಿ ಉಳಿದಿದ್ನ ಒಕ್ಕಲಿಗ ಕೋಟಾ ಅಥವಾ ಲಿಂಗಾಯತರ ಕೋಟಾ ಫುಲ್ಫಿಲ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಅಂತ. ಹೆಂಗೆ ನೋಡುತ್ತೆ ಸರ್ ಈ ಕಮ್ಯುನಿಟಿ, ಹಾಗೆ ಲೀಗಲಿ ಹೆಂಗಿದೆ? ಇದನ್ನು ಎರಡು ದೃಷ್ಟಿಯಲ್ಲಿ ನೋಡಬೇಕು. ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷನಾಗಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅನೇಕ ಬ್ರಾಹ್ಮಣ ಬಹುಸಂಖ್ಯಾತರು ಒಂದು ರೀತಿಯಾದಂಥ ರಾಷ್ಟ್ರೀಯತೆ ಭಾವನೆ ಇದ್ದವರು, ರಾಷ್ಟ್ರವೇ ಹಿತದೇ ಪ್ರಮುಖವಾದದ್ದು ಅಂತ. ಹಾಗಾಗಿ ನಮ್ಮಲ್ಲಿ ಬಹುಸಂಖ್ಯಾತರು ಈ ನರೇಂದ್ರ ಮೋದಿಯವರ ಬಗ್ಗೆ ಬಹಳ ಒಂದು ಅಭಿಮಾನವನ್ನು ಹೊಂದಿದ್ದಾರೆ. ನಮ್ಮ ದುರದೃಷ್ಟ ಏನು ಅಂದರೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮ್ಮನ್ನು ನಾವು ಯಾರು ಏನೇ ಮಾಡಿದ್ರು ನಾವು ಯಾರ ಮುಂದೇನೂ ಭಿಕ್ಷೆ ಬೇಡಿ ಹೋಗಿಲ್ಲ, ಯಾರನ್ನೂ ಏನೂ ಕೇಳಿಲ್ಲ. ಕೇಂದ್ರ ಸರ್ಕಾರದವರು ಒಂದು ಕಾನೂನನ್ನು ಮಾಡಿದ್ರು, ಏನು 10% EWS ಕೊಡ್ತೀನಿ. ನಾವು ಎಷ್ಟು ಸಾರಿ ಮನವಿ ಕೊಟ್ಟರು ಎಕನಾಮಿಕಲಿ ವೀಕರ್ ಸೆಕ್ಷನ್ನ ಇಲ್ಲಿ ತನಕ ಸರ್ಕಾರದವರು ರಾಜ್ಯ ಸರ್ಕಾರದವರು ಜಾರಿಗೆ ತರಲಿಲ್ಲ. ಈಗ ಏನು ಹೇಳ್ತಾರೆ, ಈ EWS ಕೋಟಲ್ಲಿ ನೀವು ಬ್ರಾಹ್ಮಣರು ಇರೋದು 2-3%, ನಿಮಗೆ ಯಾತಕ್ಕೆ ಬೇಕು ಇಷ್ಟೊಂದು, ಇದನ್ನು ತೊಗೊಂಡು ಬೇರೆಯವ್ರಿಗೆ ಹಂಚ್ತೀವಿ ಅಂತ. ನೀವು ಆ ಥರ ಹಂಚ್ತೀವಿ ಅಂದರೆ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಬೇಕಲ್ಲ. ನೀವು ಸಂವಿಧಾನಕ್ಕೆ ವಿರೋಧಿಯಾಗಿ ಕೆಲಸ ಮಾಡ್ತೀರಾ. ಸಂವಿಧಾನದಲ್ಲಿ ಇರೋದು ಏನು ಅಂತ ಹೇಳಿದ್ರೆ ಯಾರಿಗೆ ಮೀಸಲಾತಿ ಇದೆಯೋ ಅವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ ಬರತಕ್ಕಂಥ ಒಂದು ಅರ್ಹತೆ ಇಲ್ಲ. ನಮ್ಮ ರಾಜ್ಯ ಸರ್ಕಾರದವರು ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮಗೆ ಏನು ಅನುಕೂಲ ಮಾಡ್ದಲ್ಲೇ ಇರಲಿ ಅನಾನುಕೂಲ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ. ಇದು ನೀವು ಕಾನೂನು ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ನಾವು ಕೇಳ್ತಾ ಇರೋದು, ನೀವು ಕಾನೂನು ವಿರುದ್ಧವಾಗಿ ಹೋಗಬೇಡಿ, ಸಂವಿಧಾನಕ್ಕೆ ಅಪಚಾರ ಮಾಡಬೇಡಿ, ಸಂವಿಧಾನದಲ್ಲಿ ಇರೋದನ್ನು ಜಾರಿಗೆ ತನ್ನಿ ಅಂತ ಹೇಳಿ. ಕಾನೂನಾತ್ಮಕವಾಗಿ ಇದು ನಿಲ್ಲತಕ್ಕಂಥ ಅಂಶವೇ ಅಲ್ಲ. ಅದು ನನ್ನ ಅಭಿಪ್ರಾಯದಲ್ಲಿ ಸರ್ಕಾರಕ್ಕೂ ಇದು ಗೊತ್ತಿದೆ. ಆದರೂ ಸಕಾರಣ ಕೆಲವು ಕಡೆ ಭಾಗದಲ್ಲಿ ಒತ್ತಡ ಬಂದಿರೋದ್ರಿಂದ ತಕ್ಷಣ ಘೋಷಣೆ ಮಾಡಿದ್ರಿಂದ ತಪ್ಪಿಸ್ಕೋಬೋದು ಅಂತಾರೆ. ಬಟ್ ಇದರಿಂದ ಎಲ್ಲ ಸಮುದಾಯದ ಎಲ್ಲರಿಗೂ ಸಹ ಅಸಮಾಧಾನವೇ ಆಗುತ್ತೆ. ಕಾನೂನು ಪ್ರಕಾರ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು ಮಾಡಿದ್ರೂ ಸಹ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಓಕೆ, ನೋಡಿದ್ರಲ್ಲ, ಇದು ಕಾನೂನಾಗಿ ನಿಲ್ಲಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್, ಹಾಗೆ ಯಾರಿಗೂ ಕೂಡ ಹೆಲ್ಪ್ ಆಗಲ್ಲ ಈ ಒಂದು ಡಿಸಿಷನಿಂದ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಹಾರ್ನಹಳ್ಳಿ ಅವರು. News 18 ಕನ್ನಡಗಾಗಿ ಹರೀಶ್ ಉಪಾಧ್ಯಾಯ, ಬೆಂಗಳೂರಿಂದ.